ನಗರದ ಅಶೋಕ ರಸ್ತೆಯಲ್ಲಿನ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ 50ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹ ಯುವಕರ ಬಳಗ ಮತ್ತು ಅಪ್ಪು ಅಭಿಮಾನಿಗಳು ಪುನೀತ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಸಂದರ್ಭದಲ್ಲಿ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಮಾತನಾಡಿ, ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರು ನಟಿಸಿರುವ ಚಿತ್ರಗಳು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವ ಮೂಲಕ ಎಂದೆಂದಿಗೂ ಸ್ಥಿರಸ್ಥಾಯಿಯಾಗಿದ್ದಾರೆ. ಅಪ್ಪು ಅಜರಾಮರ. ಅವರು ಮಾಡುತ್ತಿದ್ದ ಸಮಾಜಮುಖಿ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಯುವಕರಿಗೆ ಮಾರ್ಗದರ್ಶಕವಾಗಿವೆ ಎಂದರು. ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಅನಿಲ್ ಕುಮಾರ್, ಮಂಜುನಾಥ್, ಪೌರಾಯುಕ್ತ ಮೋಹನ್ ಕುಮಾರ್, ವ್ಯವಸ್ಥಾಪಕಿ ರಾಜರಾಜೇಶ್ವರಿ, ಸ್ನೇಹ ಯುವಕರ ಬಳಗದ ಭರತ್, ಸುರೇಶ್, ಅಶೋಕ್, ಸುಭಾಷ್, ಆಟೋ ಶ್ರೀನಿವಾಸ್, ಟೈಲರ್ ಶ್ರೀನಿವಾಸ್, ಯುವರತ್ನ ಅನಿಲ್, ಕಸ್ತೂರಿ ವೇದಿಕೆ ರಾಮಾಂಜಿ, ರೈತ ಪ್ರತೀಶ್, ಟಿಪ್ಪು ಮೌಲಾ, ಬೂದಾಳ ನವೀನ್, ಚಂದ್ರು ಉಪಸ್ಥಿತರಿದ್ದರು. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದಾರೆ. ಅದ್ರ ಜೊತೆಗೆ ಅವರು ತುಂಬ ಸಾಮಾಜಿಕವಾಗಿ ಯಾರಿಗೂ ಗೊತ್ತಿಲ್ಲದಂಗೆ ಬಡಬರ ಕೆಲಸಗಳನ್ನು ಮಾಡ್ಕೊಂಬಂದಿರೋದು ಜಾಗೃತಾಗಿದೆ. ಅದು ಯಾರಿಗೂ ಗೊತ್ತಿಲ್ಲದಂಥ ವ್ಯಕ್ತಿ ಜನಗಳು ಪಬ್ಲಿಕ್ಕಾಗಿ ಸಾರ್ವಜನಿಕವಾಗಿ ಒಳ್ಳೆ ಹೆಸರು ಮಾಡಿದ್ರು ಕೂಡ ತಾನು ದಾನ ಮಾಡಿದ್ದು ಇನ್ನೊಬ್ರಿಗೆ ಹೇಳ್ದಂಗೆ ಕಣ್ಣಿಲ್ದವ್ರಿಗೆ, ಕಿವಿಲ್ದವ್ರಿಗೆ, ಕಾಲು ಕೈ ಇದ್ದವ್ರಿಗೆ ಅವರು ಸಹಾಯ ಮಾಡ್ಕೊಂಬಂದಂತ ಇವತ್ತು ನಮ್ಮ ನಗಲಿರೋದು ಭಾಳ ದುಃಖದ ಸಂಗತಿ. ಎಲ್ರಿಗೂ ನೋವಿದೆ. ಅವ್ರ ಕುಟುಂಬ ವಿಶೇಷವಾಗಿ ಅವರ ಕುಟುಂಬದವ್ರಿಗೆ ಧೈರ್ಯ ಇರಲಿ, ಧೈರ್ಯ ತುಂಬಾನ ಮಕ್ಕಳು ಮರಿಯವರೆಲ್ಲ ಭಾಳ ನೋವಿನಲ್ಲಿ ಇದ್ದಾರೆ. ನಮ್ಮನ್ನು ಅಗಲಿ 3 ವರ್ಷ ಆಗಿರ್ಬೋದು. ಅದರಿಂದ ಆ ಒಂದು ಮಹಾತ್ಮನ ಭಾವನೆಗೆ ಭಾವೈಕ್ಯತೆಯಿಂದ ಬೆಳೆದಂಥ ಅಪ್ಪುಗೆ ನಾವೆಲ್ಲರೂ ಅವ್ರ ಹುಟ್ಟುಹಬ್ಬವನ್ನು ಸದಾ ಆಚರಣೆ ಮಾತಾಡಿಕೊಂಡು 2025 ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳು. ಕಳೆದರು ಅಂದರೆ ಕೊನೆಯಲ್ಲಿ ಎಷ್ಟೊಂದು ಅವರು ಸೇವೆಗಳು ಮಾಡಿದಾರೋ ಬಹಳ ಎಲೆಮರೆ ಕಾಯ್ತಾರ ಇತ್ತು. ಅವರು ತೀರೋದ ನಂತರ ನಮಗೆ ಎಷ್ಟೋ ಜನಕ್ಕೆ ಕರ್ನಾಟಕ ಜನತೆ ಗೊತ್ತಾಯಿತು. ಅವರೆಲ್ಲ ಎಷ್ಟು ಏನು ಮೈಸೂರಲ್ಲಿ ಒಂದು ಸೇವಾ ಕೇಂದ್ರ ಓಪನ್ ಮಾಡಿ ಏನು ಮಹಿಳೆಯರಿಗೆ ಒಂದು ಹಾಸ್ಟೆಲ್ ನಡೆಸಿ ವಿದ್ಯಾಭ್ಯಾಸಕ್ಕೆ ಮತ್ತು ಎಲ್ಲ ಪ್ರತಿಯೊಂದಕ್ಕೂ ಅವ್ರನ್ನ ಬಹಳ ಪೋಷಣೆ ಮಾಡಿರೋಂಥದ್ದು ಉದಾಹರಣೆ ಇದೆ. ಮತ್ತು ಎಷ್ಟೊಂದು ಗೊತ್ತಿಲ್ಲದಿರೋಂಥ ವಿಚಾರಗಳು ನಮಗೆ ಬೆಳಕಿಗೆ ಬಂತು. ಸೊ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವರ ಮಾದರಿಯಲ್ಲಿ ಅವರ ಜೀವನವನ್ನು ತೋರಿಸ್ಕೊಂಡು ಒಬ್ಬರಿಗೆ ಏನು ಯೂತ್ ಐಕಾನ್, ನಮ್ಮ ಕರ್ನಾಟಕದ ಯೂತ್ ಐಕಾನ್ ಅಂತಾನೆ ಹೆಸರಾಗಿ ಪುನೀತ್ ರಾಜ್ಕುಮಾರ್ ಅವರು ಸದಾ ನಮಗೆ ನೆನಪಲ್ಲಿರ್ತಾರೆ. ಶಿಡ್ಲಘಟ್ಟ ನಗರದ ಸಮಸ್ತ ನಾಗರಿಕ ಬಂಧುಗಳಿಗೂ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟಿದಬ್ಬದ ಶುಭಾಶಯಗಳು ಕೋರ್ತಾ. ಪುನೀತ್ ರಾಜ್ಕುಮಾರ್ ಅವರು ಮಾರ್ಚ್ 17, 1975 ಇಸ್ವಿಯಲ್ಲಿ ಜನನವಾಗಿದ್ದು ತಮ್ಮ 46 ವರ್ಷದ ಒಂದು ಜೀವನ ಕ್ರಮದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದ್ದು. ಚಿಕ್ಕಂದಿನಲ್ಲಿಯೇ ಬೆಟ್ಟದ ಹೂ ಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದು ಮತ್ತು 2 ನಕ್ಷತ್ರಗಳು ಚಲಿಸುವ ಮೋಡಗಳ ಚಿತ್ರಕ್ಕಾಗಿ ರಾಜ್ಯ ಪ್ರಶಸ್ತಿಗಳನ್ನು ಪಡೆದು ನಾಡಿಗೆ, ದೇಶಕ್ಕೆ ಹೆಮ್ಮೆ ತಂದಿರ್ತಾರೆ. ಅವರ ಅಕಾಲಿಕ ಮರಣದ ನಂತರ 2022 ನವೆಂಬರ್ 1ನೇ ತಾರೀಕಿನಂದು ಕರ್ನಾಟಕ ರಾಜ್ಯ ಸರ್ಕಾರ ಅವರ ಅವಿರತ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡಿದ್ದಾರೆ. ನಮಗೆ ಪುನೀತ್ ರಾಜ್ಕುಮಾರ್ ಅವರ ಸಾವಿನ ನಂತರ ತಿಳಿದ ವಿಚಾರ ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವ ರೀತಿ ಬದುಕಬಹುದು ಅಂತ ಹೇಳಿ, ಅದು ಸಮಾಜಮುಖಿಯಾಗಿ ಯಾವ ರೀತಿ ಕೆಲಸಗಳು ಮಾಡ್ಬೋದು ಅಂತ ಹೇಳಿ ತಮ್ಮ ಜೀವನ ಕ್ರಮದ ಮೂಲಕ ಅವರಿಗೆ ತೋರಿಸ್ಕೊಟ್ಟಿದ್ದಾರೆ. ಸಿನಿಮಾಗಳಲ್ಲೂ ಕೂಡ ಅವರು ಸಾಮಾಜಿಕ ಸಂದೇಶಗಳು ನೀಡುವ ಸಿನಿಮಾಗಳು ಮಾಡೋದು ಮತ್ತು ಸಮಾಜದಲ್ಲಿ ಬದಲಾವಣೆ ತರೋದಂದ್ರೆ ಒಂದು ಕಡೆ ಆದರೆ ಹೇಳಿದ್ರೆ, ಅನೇಕ ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ಮತ್ತು ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸದ ಕುರಿತಾಗಿ ಈ ರೀತಿ ನಾನಾ ರೀತಿಯಾದ ಒಂದು
ತಮ್ಮ ಕೈಲಾದ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇಡೀ ಸಮಾಜಕ್ಕೆ ಗೌರವಾನ್ವಿತವಾದ ಕೆಲಸ ಮಾಡೋ ಜೊತೆಗೆ ಅನುಕರಣೀಯರಾಗಿದ್ದಾರೆ. ಅವರ ವ್ಯಕ್ತಿತ್ವವನ್ನು ನಾವು ಅನುಸರಿಸಬೇಕು. ಅನುಸರಿಸಿದ್ರೆ ಮಾತ್ರ ನಾವು ನಿಜವಾಗ್ಲೂ ಅವರೊಂದು ಹುಟ್ಟಿದಬ್ಬಕ್ಕೆ ನಾವು ಅರ್ಥಪೂರ್ಣವಾದ ಒಂದು ಗೌರವವನ್ನು ಸಲ್ಲಿಸಿದಂಗಾಗುತ್ತೆ. ಇದೇ ರೀತಿ ಪ್ರತಿ ವರ್ಷ ಕೂಡ ನಾವಿಲ್ಲಿ ಪುನೀತ್ ರಾಜ್ಕುಮಾರ್ ಸರ್ಕಲಲ್ಲಿ ನಾವು ಒಂದು ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಅವರ ಜೀವನ ಕ್ರಮ, ಅವರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶ ನಾವೆಲ್ಲರೂ ಪಾಲಿಸಬೇಕು. ಮುಂದಿನ ಪೀಳಿಗೆ ಕೂಡ ಅದನ್ನ ಸೇರಿಸಬೇಕು. ಇಡೀ ಭೂಮಂಡಲದಲ್ಲಿ ನಮ್ಮ ಸೂರ್ಯ ಚಂದ್ರರು ಎಷ್ಟು ವರ್ಷವರೆಗೆ ಇರ್ತಾರೋ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಕೂಡ ಅಷ್ಟೇ ಅಜರಾಮರ ಅಂತ ಮೂಲಕ ಹೇಳಕ್ಕೆ ಬಯಸ್ತೀನಿ.